ನಾನು ವೀರೇಶ್, ಮ್ಯಾಮ್ಕೋಸ್ ನಿರ್ದೇಶಕರು, ಶಿವಮೊಗ್ಗ, ಹಿರೇಜಂಬೂರು ಗ್ರಾಮದ ನಾನು ಮೂಲತಃ. ನಾನು ಈ ವರ್ಷ ಅಡಿಕೆ ಮಿಷನ್ನ ಹೊಸದಾಗಿ ಪರ್ಚೇಸ್ ಮಾಡ್ಕೊಂಡ್ಬಂದೆ. ವಿಟೆಕ್ ಕಂಪನಿ ಅಂತ ಅದು ಕಂಪನಿ ಹೆಸರು. ತುಂಬ ಹಳೆ ಕಂಪನಿ. ಕರ್ನಾಟಕದಲ್ಲಿ ಫಸ್ಟ್ ಅಡಿಕೆ ಸಂಶೋಧನೆ, ಅಡಿಕೆ ಸುಲಿಯುವಂಥ ಮಿಷನನ್ನು ಕಂಡುಹಿಡಿದವರು ಇದೇ ಕುಂಟೋಳಿ ವಿಟೆಕ್ ಕಂಪನಿಯವರು. ನನಗೆ ಅದೇ ಮಿಷನ್ ಬೇಕು ಅಂತೇಳಿ ನಾನು ಚಾಯ್ಸ್ ಮಾಡಿ ತಗೊಂಬಂದೆ. ಕಾರಣ ಇಷ್ಟೇ, ಅದರಲ್ಲಿ ಕುಕ್ ಆಗಲ್ಲ. ನಾನೀಗ ಆನ್ ಮಾಡಿ ತೋರಿಸ್ತೀನಿ. ಅಡಿಕೆ ನಾವೇನು ಸುಲಿತಾವಲ್ಲ, ಸುಲಿದಾಗ ಅಡಿಕೆ ದುಂಡಿನಲ್ಲಿ ಕುಕ್ ಆಗುತ್ತೆ. ಈ ಮಿಷನಲ್ಲಿ ಅಡಿಕೆ ಸುಲಿಗೆ ಮಾಡೋದ್ರಿಂದ ಅಡಿಕೆ ಕುಕ್ ಆಗಲ್ಲ. ಆ ಕಾರಣದಿಂದ ನಾನು ತಗೊಂಡೆ. ಅದು ನಮಗೆ ವೆಯ್ಟ್ ಲಾಸ್ ಆಗೋದಿಲ್ಲ. ಆಮೇಲೆ ಈ ಮಿಷನಲ್ಲಿ ಹೊಸದಾಗಿ ಏನು ಆಡ್ ಮಾಡಿದ್ದಾರೆ ಅಂದ್ರೆ, ಇಲ್ಲಿ ರೋಲರ್ ಇದೆ. ಈ ರೋಲರ್ ಇರೋದ್ರಿಂದ ತಾನೇ ಅಡಿಕೆನ ತಾನೇ ತಗೊಂತತೆ ಬೆಲ್ಟ್. ಆಮೇಲೆ ಪುಡಿ ಒಂದ್ ಕಡೆಗೆ, ಸಿಪ್ಪೆ ಒಂದ್ ಕಡೆಗೆ, ಸಿಪ್ಪೆ ಕನ್ವೇರ್ ಹಾಕಿದ್ದಾರೆ, ಸಿಪ್ಪೆ ಒಂದ್ ಕಡೆಗೆ ಬೀಳುತ್ತೆ. ಅದೇನು ಪುಡಿ ಕುಕ್ ಆಗಿದ್ದಿರುತ್ತಲ್ಲ, ಅದೆಲ್ಲ ಸಪ್ರೇಟ್ ಆಗಿ ಬೀಳುತ್ತೆ. ಅದನ್ನೆಲ್ಲ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ಕಡೆ ದುಂಡು ಮತ್ತೆ ರಿಟರ್ನ್ ಕಾಯಿ ಎಲ್ಲ ಆ ಕಡೆ ಬರುತ್ತೆ. ನಾವು ಒಂದಂದ್ರೆ ಈ ಕೊಯ್ಲು ಸ್ವಲ್ಪ ಹದ ಮಿಸ್ಟೇಕ್ ಆಗಿದೆ. ಒಂದು 4-5 ದಿನ ಲೇಟ್ ಆಯ್ತು ಮಳೆ ವಾತಾವರಣ ಇದ್ದಕ್ಕೆ. ಇದು ದಪ್ಪ ಅಡಿಕೆ ಇರೋದು ಮತ್ತೆ ಕೆಂಪಾದ್ರೆ ಸ್ವಲ್ಪ ಸುಲಿತಾ ಇದ್ದಿಲ್ಲ. ಅದಕ್ಕೆ ಟೆಕ್ನಿಷಿಯನ್ ನ ಕರ್ಸಿದ್ದೆ. ಬೆಲ್ಟ್ ಎಲ್ಲ ಟೈಟ್ ಮಾಡಿ ಎಲ್ಲ ಸರಿ ಮಾಡಿದ್ದಾರೆ. ಈಗ ಆನ್ ಮಾಡಿ ತೋರಿಸ್ತೀನಿ. ಇದು ವಿಟೆಕ್ ಮಿಷಿನ್. ಇದು 6 ಬೆಲ್ಟ್ ಮಿಷಿನ್. ಇದು V6 ಅಂತ ಹೇಳಿ ವೆರೈಟಿ. ಇದಕ್ಕೆ ಸರ್ಕಾರದಿಂದ 60,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಇದ್ರ ಕಾಸ್ಟ್ 2,48,000 ರೂಪಾಯಿ ಇವತ್ತಿನ ಪ್ರೈಸ್. GST ಕಡಿಮೆ ಆದ್ಮೇಲೆ 2,48,000 ಪ್ರೈಸ್ ಇದೆ. ಇದಕ್ಕೆ 60,000 ಗೌರ್ಮೆಂಟ್ ಇಂದ ಸಬ್ಸಿಡಿ ಸಿಗೋದಲ್ಲದೆ ಮ್ಯಾಮ್ಕೋಸ್ ಶೇರ್ದಾರರಿಗೆ ಅವ್ರ ಹತ್ರ ಹೋಗಿ ಮ್ಯಾಮ್ಕೋಸ್ ಶೇರ್ದಾರ್ ನಾವು ಅಂತ ಹೇಳಿದ್ರೆ ಇದಕ್ಕೆ ಇನ್ನೂ ಸ್ಪೆಷಲ್ ಆಫರ್ ಮಾಡಿ ಅವರು ನಿಮಗೆ ಮಿಷನ್ ಅನ್ನ ಕೊಡ್ತಾರೆ. ನೋಡಿ, ದುಡ್ಡು ಈ ಕಡೆ ಬರುತ್ತೆ, ಸಿಪ್ಪೆ ಇರೋ ಕಾಯಿ ಈ ಕಡೆ ಬರುತ್ತೆ. ಎಲ್ಲ ಮಿಷನ್ ಅಲ್ಲೂ ಇದೇ ತರ ಬರುತ್ತೆ. ಇಲ್ಲ ಸ್ಪೆಷಾಲಿಟಿ ಏನು ಅಂದ್ರೆ, ನೋಡಿ ನಾನು ವಿಡಿಯೋದಲ್ಲಿ ಹತ್ತಿರದಿಂದ ತೋರಿಸ್ತೇನೆ. ಈ ಅಡಿಕೆಯಲ್ಲಿ ಕುಕ್ಕಿನ ಅಂಶ ಕಡಿಮೆ ಇದೆ, ಪುಡಿ ಹೋಗೋದು ಕಡಿಮೆ. ಅದಕ್ಕೋಸ್ಕರನೇ ನಾನು ಈ ಮಿಷನ್ ಸೆಲೆಕ್ಟ್ ಮಾಡಿದ್ದು. ಅದಕ್ಕೆ ತಂದೇನೆ. ಪುಡಿನ ಕನ್ವೇರ್ ಹಾಕಿದ್ದಾರೆ. ಈ ಕನ್ವೇರಲ್ಲಿ ಸಪ್ರೇಟ್ ಆಗಿ ಬೀಳ್ತಾ ಹೋಗುತ್ತೆ. ಪುಡಿ ಈ ರೀತಿ ಸಪ್ರೇಟ್ ಆಗಿ ಬೀಳ್ತಾ ಹೋಗುತ್ತೆ. ಮಿಷನಿಗೆ ಹಾಕಿದ್ಮೇಲೆ ಎರಡು ವೆರೈಟಿ ಬರುತ್ತೆ. ಒಂದು ವೆರೈಟಿ ಗುಂಜ್ಕಾಯಿ. ಇದನ್ನ ಮತ್ತೆ ಪ್ರೊಸೆಸ್ ಮಾಡ್ಬೇಕಾಗುತ್ತೆ, ಸುಲಿಬೇಕಾಗುತ್ತೆ. ಇಲ್ಲಾಂದ್ರೆ ಇದನ್ನ ಇನ್ನೊಂದು ಮಿಷನ್ ಬರುತ್ತೆ. ಆ ಮಿಷನ್ಗೆ ಹಾಕಿದ್ರೆ ಈ ಸಿಪ್ಪೆ ಎಲ್ಲ ಹೆರ್ದ್ ಬಿಡುತ್ತೆ. ಇನ್ನೊಂದು ವೆರೈಟಿ ರಾಶಿ ಬರುತ್ತೆ. ಇದನ್ನ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ, ಮಿಷನ್ ಇದ್ರೂ ಸಹ ಇದರ ರಾಶಿ ಅಂಶ ಇರುತ್ತೆ, ರಾಶಿ ಅಡಿಕೆ ಬರುತ್ತೆ ಅಂತೇಳಿ ಹೆಣ್ಮಕ್ಳಿಂದ ಕುಡುಗೋಲಿಂದ ಸುಲಿಸ್ತೇವೆ. ಇದನ್ನ ಸುಲಿಸಿ ಇದ್ರೊಳಗಿನ ರಾಶಿ ಅಡಿಕೆನ ತಕ್ಕೊಂಡು ಈ ರೀತಿ ಬರುತ್ತೆ. ಇದನ್ನ ತಕ್ಕೊಂಡು ಇದನ್ನ ಮತ್ತೆ ಬೇಯಿಸ್ತೇವೆ ರಾಶಿ ಒಳಗೆ ಹಾಕಿ. ಇನ್ನೊಂದು ರಾಶಿ ವೆರೈಟಿ ತೋರಿಸ್ತೇನೆ ನಾನು ನಿಮಗೆ. ಇದು ವೆರೈಟಿ ರಾಶಿ ವೆರೈಟಿ. ಇದನ್ನ ಹೆಣ್ಮಕ್ಳು ಇದನ್ನ ಏನ್ ಮಾಡ್ತಾರೆ, ಕೈಯಾಗ ಆರಿಸ್ಬೇಕು. ಇದನ್ನ ಈ ಮೂತಿ ಮುರಿಬೇಕು. ಇದನ್ನ ಈ ರೀತಿ ಮುರಿದು ಇದನ್ನ ಬೇಯಿಸಿ ಒಣಗಿಸಿದ್ರೆ ಆಯ್ತು, ರೆಡಿ ಇದೆ ಅಡಿಕೆ. ಇದು ಆರಿಸಿ ರೆಡಿ ಆದ್ಮೇಲೆ ಅಡಿಕೆ ಈ ರೀತಿ ರೆಡಿ ಆಗಿರುತ್ತೆ. ಇದನ್ನ ಇನ್ಮೇಲೆ ಬೇಯಿಸ್ಬೇಕು, ಬೇಯಿಸಿ ಬಿಸಿಲಿಗೆ ಒಣಗಿಸ್ಬೇಕು. ಇದು ಕಲರ್ ರೆಡಿ ಮಾಡ್ಬೇಕಾದ್ರೆ ನ್ಯಾಚುರಲ್ ಕಲರ್ಸ್ ಅನ್ನ ಯೂಸ್ ಮಾಡಬೇಕು. ರಾಸಾಯನಿಕಗಳನ್ನು ಯಾವ ಕಾರಣಕ್ಕೂ ಯೂಸ್ ಮಾಡಬಾರ್ದು. ರಾಸಾಯನಿಕಗಳನ್ನು ಯೂಸ್ ಮಾಡಿದ್ರೆ ಅದು ಕ್ಯಾನ್ಸರ್ ಕಾರಕ. ನಾವು ಯಾವ ಕಾರಣಕ್ಕೂ ಕೆಮಿಕಲ್ ಅನ್ನ ಯೂಸ್ ಮಾಡ್ದಂಗೆ ನ್ಯಾಚುರಲ್ ಕಲರ್ಸ್ ಅನ್ನ ಯೂಸ್ ಮಾಡಬೇಕು. ನ್ಯಾಚುರಲ್ ಕಲರ್ಸ್ ಹೆಂಗ್ ಬರುತ್ತೆ ಅಂದ್ರೆ, ನೇರ್ಲು ಚಕ್ಕಿಯಿಂದ ಬರುತ್ತೆ, ತ್ಯಾಗದ ಚಕ್ಕಿಯಿಂದ ಬರುತ್ತೆ. ಅದನ್ನ ಒಂದು 10 kg ಅಷ್ಟು ನೇರ್ಲು ಚಕ್ಕಿಯನ್ನ ಕೆತ್ತಿ ಅದನ್ನ ಜಜ್ಜಿ ಒಂದು ಬಟ್ಟೆ ಒಳಗೆ ಗಂಟು ಕಟ್ಟಿ ಡಬ್ರಿ ಒಳಗೆ ಬಿಟ್ಟು ನೀರ್ ಹಾಕಿ ಅದನ್ನ ಕುದಿಸ್ಬೇಕು. ಕುದ್ದಾಗ ಅದೊಂದು ಕಲರ್ ಬಿಡುತ್ತೆ. ಅದು ಏನು ತೊಂದರೆ ಇಲ್ಲ. ನಾವು ಇನ್ನೊಂದು ಮೆಥಡ್ ಮಾಡಬಹುದು. ಹಳೆ ಒಗರನ್ನ ಲಾಸ್ಟಿಗೆಲ್ಲ ಮುಗಿದ್ಮೇಲೆ ಅದನ್ನ ಸ್ವಲ್ಪ ಒಂದು ಟಾರ್ಪಲ್ ಅಲ್ಲಿ ಹಾಕಿ ಅದನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಆ ಪುಡಿನ ನಾವು ಈ ಬೇಸಕ್ಕಿನ ಮುಂಚೆ ಡಬ್ರಿಗೆ ಹಾಕ್ಬಿಟ್ರೆ ಅದು ಕಲರ್ ಬಿಡುತ್ತೆ. ಕಲರ್ ಬಿಟ್ಟು ಒಳ್ಳೆ ನ್ಯಾಚುರಲ್ ಕಲರ್ ರೆಡಿ ಆಗುತ್ತೆ. ಅಡಿಕೆ ಚೆನ್ನಾಗಿ ಕಲರ್ ಕಾಣುತ್ತೆ. ಬೇಯಿಸಬೇಕಾದ್ರೆ ಈ ಕಣ್ಣು ಹೊರಗೆ ಬರೋ ತನಕ ಬೇಯಿಸ್ಬೇಕು. ಹಂಗೆ ನೀರು ಸ್ವಲ್ಪ ಬಿಸಿಯಾದ ತಕ್ಷಣ ತೆಗೆದು ಇದು ಈ ಕಣ್ಣು ಏನು ವೈಟ್ ಐತಲ್ಲ, ಇದು ಹೊರಗೆ ಬರೋವರೆಗೂ ಬೇಯಿಸ್ಬೇಕು. ಇದು ಬರೀ ಕೆಲವೊಬ್ರು ಏನ್ ಮಾಡ್ತಾರೆ, ನೀರ್ ಬಿಸಿ ಆಗೋ ತನಕ ಅಷ್ಟೇ ಬೇಯಿಸ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನಾವು ವರ್ಷಗಟ್ಲೆ 1 ವರ್ಷ ಅಡಿಕೆ ಇಡಬೇಕು ಅಂದ್ರೆ ಅಡಿಕೆ ಡಂಕ್ ಬಂದ್ಬಿಡುತ್ತೆ. ಬೇಯಿಸ್ಲಿಲ್ಲ ಅಂದ್ರೆ ಅದು ಅಡಿಕೆ ಡಂಕ್ ಬಂದು ಒಳಗೆ ಹುಳ ಹೊಡೆದ್ಬಿಡುತ್ತೆ. ಸರಿಯಾಗಿ ಬೆಂದ ಅಡಿಕೆ, ಸರಿಯಾಗಿ ಒಣಗಿದ ಅಡಿಕೆ 2 ವರ್ಷ ಇಟ್ಟರು ಏನೂ ಆಗೋದಿಲ್ಲ. ಅದಕ್ಕೆ ಇದನ್ನ ಯಾವ ರೀತಿ ಸಂಸ್ಕರಣೆ ಮಾಡಬೇಕು ಅಂದ್ರೆ, ಬೇಯಿಸಾದ್ಮೇಲೆ 8 ದಿನ ಬಿಸಿಲಲ್ಲಿ ಒಣಗಿಸ್ಬೇಕು. ಇದನ್ನ ನೆರಳಲ್ಲಿ ಒಣಗಿಸಕ್ಕಾಗಲ್ಲ, ಬಿಸಿಲಲ್ಲಿ ಒಣಗಿಸ್ಬೇಕು. ಪೂರ್ತಿ ಬಿಸಿಲಲ್ಲಿ 8 ದಿನ ಒಣಗಿಸಿ 12% ಮಾಯಿಶ್ಚರ್ ಇರಂಗ್ ಒಣಗಿಸ್ಬಿಟ್ರೆ ಒಳ್ಳೆ ಅಡಿಕೆ ರೆಡಿ ಆಗುತ್ತೆ. ಮತ್ತೆ ಇದು ಒಳ್ಳೆ ಉತ್ಕೃಷ್ಟವಾದ ರಾಶಿ ಅಡಿಕೆ. ಇದಕ್ಕೆ ನಾವು ಕಲ್ಲು ಅಡಿಕೆ ನಾವು ಸೆಕೆಂಡ್ ಅಡಿಕೆ ಆ ಕಡೆ ಬೇರೆ ಇಟ್ಟಿವಲ್ಲ, ಅದನ್ನ ಮಿಕ್ಸ್ ಮಾಡಬಾರ್ದು. ಅದನ್ನ ಮಿಕ್ಸ್ ಮಾಡಿದ್ರೆ ಈ ಕ್ವಾಲಿಟಿ ಕಡಿಮೆ ಆಗ್ಬಿಡುತ್ತೆ. ಇವತ್ತಿನ ಧಾರಣೆ ಇದಕ್ಕೆ 62,500 ಹೊಸ ಅಡಿಕೆಗೆ ಮಾರ್ಕೆಟ್ ಅಲ್ಲಿ ರೇಟ್ ಇದೆ. ಇನ್ನ 8 ದಿನಗಳ ನಮ್ಮ ಅಡಿಕೆ ರೆಡಿ ಆಗುತ್ತೆ, ಮಾರ್ಕೆಟಿಗೆ ತಗೊಂಡು ಹೋಗ್ತೀವಿ. ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಇದೊಂದು ನಾವು ಇಲ್ಲಿ ಲಿಂಕ್ ಅಲ್ಲಿ ನಂಬರ್ ಹಾಕಿರ್ತೀವಿ. TR ಗುರುಪ್ರಸಾದ್ ಅವರದ್ದು ನಂಬರ್, ಶಿವ ಆಗ್ರೋ ಕೆಮಿಕಲ್ಸ್ ಶಳಕೊಪ್ಪ, ಇವರನ್ನ ಸಂಪರ್ಕಿಸಿದ್ರೆ ನಿಮಗೆ ಎಲ್ಲಾ ಮಾಹಿತಿನ ಅವರು ಸಹ ಹೇಳ್ತಾರೆ.